ಈ ಈ ವಿಷಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಥವಾ ಸೌಜನ್ಯ ಹೋರಾಟ ಸಮಿತಿ ನನಗೆ ಈ ರೀತಿಯಾಗಿ ಎಪಿಸೋಡ್ ಮಾಡಬೇಕು ಅಂತ ಹೇಳಿ ಹೇಳಿಲ್ಲ. ಬಟ್ ಇವರು ಈ ರೀತಿಯಾಗಿ ಎಪಿಸೋಡ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದಾರಲ್ವಾ, ಇದನ್ನು ಕಟ್ ಮಾಡಬೇಕು, ಇದನ್ನು ಕಟ್ ಮಾಡ್ಬೇಕು, ಇದನ್ನು ಹಾಕ್ಬೇಕು. ನಿಮ್ಗೆ ಗೊತ್ತಿಲ್ಲ, ಬರೀ ತಮ್ನೇಲ್ಗೆ ಸರ್ ಎಷ್ಟು ಚರ್ಚೆ ಆಗಿದೆ ಅಂತ ಹೇಳಿದ್ರೆ, ತಮ್ನೇಲ್ ಹಾಕ್ತೇವಲ್ಲ ನಾವು, ಆ ಮಗುವಿನಲ್ಲಿ ನಾನು ಕ್ಷಮಿಸು ಅಂತೇಳಿ ಕೇಳ್ಬೇಕು ಅಂತೇಳಿ ತಮ್ನೇಲ್ ಹಾಕ್ಬೇಕಂತೆ. ಆ ಎಪಿಸೋಡ್ ಮಾಡಿದ್ದೇನಲ್ವಾ, ಮಗು ಹೋಗಿರುವಂತದ್ದು ಅಮೆರಿಕಕ್ಕೆ ಹೋಗಿರುವಂತದ್ದು ಸತ್ಯ ಅಂತೇಳಿ ನಾನು ಗಿಲಿಯಾರ್ ಜೊತೆಗೆ ಒಂದು ಎಪಿಸೋಡ್ ಮಾಡಿದಲ್ಲ, ಆ ತಮ್ನೇಲಿಗೆ ಆ ಮಗು ಹತ್ರ ಕ್ಷಮಿಸು ಮಗು, ನಾವು ಮಾಡಿದ್ದು ತಪ್ಪಾಯ್ತು ಅಂತೇಳಿ ತಮ್ನೇಲ್ ಹಾಕ್ಬೇಕು ಅಂತೇಳಿ ಫೋರ್ಸ್ ಹಾಕಿದ್ದಾರೆ ಸರ್. ಇದೇ ತಮ್ನೇಲ್ ಹಾಕ್ಬೇಕು ಅಂತೇಳಿ ನಾನು ಹೇಳಿದೆ ಅದೆಲ್ಲ ಆಗೋದಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ, ಆಮೇಲೆ ಏನಾದ್ರು ಇದ್ರೆ ನೋಡೋಣ, ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ, ಪಾಸ್ಪೋರ್ಟ್ ಕೊಡಿ, ಆಮೇಲೆ ಏನಾದ್ರು ಇದ್ರೆ ನೋಡೋಣ ಅಂತೇಳಿ ಇದುವರೆಗೂ ಕೊಡ್ಲಿಲ್ಲ. ಆ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಯಾರು ಫೇಕ್ ಯಾರು ಸತ್ಯ ಆಗಲ್ಲ. ಬಟ್ ಆಫೀಸಿಗೆ ಬರ್ತೀರಿ, ಎಷ್ಟು ಧೈರ್ಯ ಮನೆ ಹೋಗ್ತೀರಿ ಸರ್ ನೀವು ಇಲ್ಲಿವರೆಗೂ. ನಾನು ಯಾಕೆಂದ್ರೆ ಇವೆಲ್ಲ ಕಥೆಗಳು ಕೇಳಿದಾಗ, ಎಂತೆಂಥವ್ರನ್ನೋ ಮುಗಿಸಿದಾಗ, ಅವೆಲ್ಲ ನಾವು ಕಣ್ಣಾರೆ ಕಂಡಿದ್ದು ಕಿವಿಯಾರೆ ಕೇಳಿದ್ದೆಲ್ಲವೂ ನೋಡ್ತಿರ್ಬೇಕಾದ್ರೆ ನೀವೆಷ್ಟು, ನಿಮ್ಗೆ ಯಾವತ್ತು ಜೀವ ಬೆದರಿಕೆ ಕರೆಗಳು ಬಂದಿದ್ದುಂಟಾ ಅಂತ? ಆ ಜೀವ ಬೆದರಿಕೆ ಕರೆಗಳು ಇಲ್ಲ, ಬರ್ತದೆ, ಅವ್ರದ್ದು ಬರ್ತದೆ, ಕರೆಗಳು ಬರ್ತದೆ, ಅಂದ್ರೆ ಈ ರೀತಿ ಆ ರೀತಿ ಅಂತ ಹೇಳಿ ಬರ್ತದೆ. ಸೊ ಆಯ್ತು ಮಾಡಿ ಬನ್ನಿ, ಏನು ಆಯ್ತು ಏನು ಆ ರೀತಿ ಮಾಡೋದಾದ್ರೆ ಮಾಡಿ ಬನ್ನಿ, ಹೋಗಿ, ಏನು ಹೋದ್ರೆ ಒಂದು ಜೀವ ಅಲ್ಲ ಸರ್, ಹೋಗ್ಲಿ, ಏನುಂಟು ಅದರಲ್ಲಿ. ಸತ್ಯಗೋಸ್ಕರ ಫೈಟ್ ಮಾಡ್ತಿದ್ರು ಹೋರಾಟಗಾರರೇ ಎಷ್ಟು ಸತ್ತಿದ್ದಾರೆ. ನಾಳೆ ಏನು ಅಂತೇಳಿ ಪುನೀತ್ ರಾಜ್ಕುಮಾರ್ ಅನ್ನು ನೋಡಿ ನಾಳೆ ಬಗ್ಗೆ ಒಂದಷ್ಟು ಡ್ರೀಮ್ ಅನ್ನು ಇಟ್ಕೊಂಡಿದ್ರು, ನಾಳೆ ಎದ್ದೇಳ್ತೇವೋ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಸೊ ಹಾಗಿರ್ಬೇಕಾದ್ರೆ ನಾವು ಯಾಕೆ ಅದಕ್ಕೆ ಹೆದರ್ಬೇಕು ಅಂತೇಳಿ ಗೊತ್ತಿಲ್ಲ, ನಮ್ಮ ಪ್ರಾಣಕ್ಕೆ ನಾವು ಯಾಕೆ ಹೆದರ್ಬೇಕು ಅಂತ. ಒಂದು ವೇಳೆ ನಾವು ಇಲ್ಲಿ ಬೇಕೇ ಅಂತ ಹೇಳಿದ್ರೆ ದೇವ್ರು ಕಾಪಾಡ್ತಾನೆ, ಬೇಡ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಅದಕ್ಕೆ ಯಾಕೆ ಹೆದರ್ಬೇಕು ಸರ್? ನಾಳೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಸರ್, ನಾಳೆ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಅಂತೇಳಿ ನಂಗೆ ಅರ್ಥ ಆಗಲಿಲ್ಲ. ಪುನೀತ್ ರಾಜ್ಕುಮಾರ್ ಅನ್ನು ನೋಡಿದ ನಂತರ ಎಲ್ಲರೂ ಕೂಡ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಒಂದಷ್ಟು ಡ್ರೀಮ್ ಇತ್ತು ಅವರಿಗೆ, ಎಲ್ಲನೂ ಮಾಡ್ತಾ ಇದ್ರು, ನಾಳೆಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಹೇಳಿದ್ರೆ ಏನು ತಿಳಿಯದೆ, ಏನು ಗೊತ್ತಿಲ್ಲದೆ, ಸೊ ಹಾಗಾದ್ರೆ ಮನುಷ್ಯನ ಜೀವನ ಅದೇ ನೀರಿನ ಮೇಲೆ ಇರುವಂತಹ ಗುಳ್ಳೆಯ ತರ, ಯಾವಾಗ ಹೊಡೆಯುತ್ತೆ ಅಂತೇಳಿ ಗೊತ್ತಿಲ್ಲ. ಅದಕ್ಕಾಗಿ ಇವರೇ ಹೊಡಿತಾರೆ ಅಂತೇಳಿ ಯಾಕೆ ಚಿಂತೆ ಮಾಡಿಕೊಂಡು ನಾವು ಎಪಿಸೋಡ್ ಮಾಡದೆ ಅಥವಾ ಇವರ ಕರಾಳ ಮುಖವನ್ನು ತೋರಿಸದೆ ನಾವು ಸುಮ್ಮನೆ ಇರಬೇಕು ಅಂತೇಳಿ ಆಯ್ತು. ಈಗ ಏನೋ ಫಿಕ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸರ್, ಫಿಕ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಕೋರ್ಟಲ್ಲಿ ಮತ್ತೊಂದು ಆಡಿಸ್ತಾ ಇದ್ದಾರೆ. ಈಗ ಡೇಟ್ ಸಿಗೋದಕ್ಕೂ ಕಾರಣ ನಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಏನೋ ಆಟ ಆಡಿಸ್ತಾ ಇದ್ದಾರೆ ಅಂತ ಒಳಗಡೆಯಿಂದ ಕೋರ್ಟಲ್ಲಿ. ಸೊ ಇರ್ಲಿ, ಆಟ ಆಡಲಿ. ಸೊ ಆಟಾಡಿ ನಮ್ದು OS ಆಯ್ತು, ಕಂಟೆಂಟ್ ಆಯ್ತು, ಇವರು ಕಂಟೆಂಟ್ ಮಾಡಿದ್ದಾರೆ, ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಂದ್ರೆ ಜೈಲಿಗೆ ಹಾಕ್ತಾರಾ? ಹಾಕಿ ಹೋಗ್ತೀನಿ. ಎಷ್ಟು ವರ್ಷ? 3 ತಿಂಗಳ, 4-6 ತಿಂಗಳ ಹೋಗ್ತೀನಿ. ಅದು ಕೂಡ ಎಕ್ಸ್ಪೀರಿಯನ್ಸ್. ಆದರೆ ಒಂದು ಖುಷಿ ಏನು ಅಂತ ಹೇಳಿದ್ರೆ, ಸತ್ಯ ಹೇಳಿ ಸತ್ಯದ ಬಗ್ಗೆ ಮಾತಾಡಿ ಜೈಲಿಗೆ ಹೋಗಿದ್ದೀನಿ. ಸೂಪರ್. ಏನೋ ನಾನು ಇವರ ತರ ಅತ್ಯಾಚಾರ ಮಾಡಿಲ್ಲ, ಡೋಂಗಿ ಮಾಡಿಲ್ಲ, ಯಾರನ್ನು ತಲೆ ಹೊಡಿಲಿಲ್ಲ, ಯಾರನ್ನು ಮರ್ಡರ್ ಮಾಡಿಲ್ಲ, ಈ ರೀತಿಯಾಗಿ ನಾನು ಜೈಲಿಗೆ ಹೋಗ್ತಾ ಇಲ್ಲ. ಸತ್ಯದ ಪರವಾಗಿ ನಿಂತು, ಒಬ್ಬ ದೊಡ್ಡ ವ್ಯಕ್ತಿಯ ಪರವಾಗಿ ನಿಂತು ಜೈಲಿಗೆ ಹೋಗ್ತಾ ಇದ್ದಾನೆ. ಖುಷಿ ಸರ್. ಇವರಿಗೆ ಒಬ್ಬ ಯೂಟ್ಯೂಬರ್ ಅನ್ನು ಕಂಡ್ರೆ ಇಷ್ಟು ಭಯ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಇವರ ಪಾಡು ಎಲ್ಲಿವರೆಗೆ ಬಂತು ಅಂತೇಳಿ ನಾಚಿಕೆ ಆಗುತ್ತೆ ಮಾರ, ಸತ್ಯ. ಈಗ ಎಲ್ಲ ಯೂಟ್ಯೂಬರ್ಗೆ ಮೇಲ್ ಮಾಡಿಸ್ತಾ ಇದ್ದಾರೆ, ಕೋರ್ಟಿಂದ ನೋಟಿಸ್ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಯೂಟ್ಯೂಬರ್ಗೆ ಎದುರುವಂಥ ಪರಿಸ್ಥಿತಿ ಬಂತಲ್ಲ ಸರ್ ಇವರಿಗೆ. ಒಬ್ಬ ಯೂಟ್ಯೂಬರ್ನ ವಿಡಿಯೋವನ್ನು ಡಿಲೀಟ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಏನರ್ಥ? ಮತ್ತೊಂದು ಏನು ಅಂತ ಹೇಳಿದ್ರೆ, ಇವ್ರದ್ದು ಮೇನ್ ಅಂತ ಹೇಳಿದ್ರೆ ಸರ್, ಇವರ ವಿಡಿಯೋ ಎಲ್ಲೂ ಸಿಗ್ಬಾರ್ದು ಅಂತ ಹೇಳಿದ್ರೆ, ಇವರ ಬಗ್ಗೆ ನೆಗೆಟಿವ್ ಮಾಡುವಂತ ವಿಡಿಯೋ ಎಲ್ಲೂ ಸಿಗ್ಬಾರ್ದು, ಅದನ್ನೆಲ್ಲ ಡಿಲೀಟ್ ಮಾಡಬೇಕು. ಇವರು ಶುದ್ಧ ಇದ್ದಾರೆ ಅಂತ ಹೇಳಿ ತೋರಿಸ್ಬೇಕು. ಮುಂಚಿನಿಂದಲೂ ಮಾಡಿಕೊಂಡು ಬಂದಂತದ್ದು ಅದನ್ನೇ, ನಾವು ಶುದ್ಧ ಇದ್ದೇವೆ, ಯಾರು ಮಾತಾಡ್ತಾರೆ ಅವರ ಬಾಯಿ ಮುಚ್ಚಿಸುವಂಥದ್ದು, ಯಾರು ಈಗ ಅದು ಆಗ್ತಾ ಇಲ್ಲ ಸರ್. ವೇವ್ ಆಗಿ ಹಬ್ಬಿದೆ, ತುಂಬಾ ವೇವ್. ಏನ್ ಮಾಡಿದ್ರು? ಒದ್ದಾಡ್ತಾ ಇದ್ದಾರೆ ಇವ್ರುಗಳು, ಕಂಪ್ಲೀಟ್ ಆಗಿ ಒದ್ದಾಡ್ತಾ ಇದ್ದಾರೆ. ಅನ್ನಪ್ಪ ಮಂಜುನಾಥನೇ ಬಯಲ್ ಮಾಡ್ತಾನೆ ಒಂದಲ್ಲ ಒಂದು ದಿನ 100%. ಬಟ್ ಓಕೆ, ನೀವು ವಿರೋಧವಾಗಿ ಮಾತಾಡ್ತಿದ್ರಿ, ಅದರಲ್ಲಿ ಏನು ತಪ್ಪಿದೆ ಏನು ಸರಿ ಇದೆ ಅಂತ ಜನರು ನಿರ್ಧಾರ ಮಾಡ್ತಾರೆ. ಓಕೆ, ಒಂದು ನೇರವಾಗಿ ಮಾತನಾಡಬೇಕಾದವ್ರು ಮಾತನಾಡ್ತಾ ಇಲ್ಲ, ಅದು ಬಿಡೋಣ, ನೆಗ್ಲೆಕ್ಟ್. ಬಟ್ ಆದರೆ ಈ ಥರದ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಜನ ಹಂಗೆ ಒಂದೇ ಸರಿಗೆ ಈ ಹಣಬೆಗಳ ರೀತಿ ಅಲ್ಲಿ ಎದ್ದೆದ್ದು ಮತ್ತೊಂದಿಷ್ಟು ವಿಡಿಯೋಸ್ಗಳು ಮಾಡ್ತೀವಲ್ಲ, ಅವರು ಒಂದು ಕಡೆ ಎಲ್ಲೋ ನಮ್ಮ ಧರ್ಮಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಉದ್ದೇಶಕ್ಕೆ, ಅಥವಾ ಎಲ್ಲರೂ ಒಂದು ಕಡೆ ಹಣ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ, ನೀವು ಸುಮ್ಮನೆ ಅನಲೈಸ್ ಮಾಡಿದ್ರೆ ಸೂಕ್ಷ್ಮವಾಗಿ ನೋಡೋದಾದ್ರೆ ಧರ್ಮಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಯಾವ ರೀತಿ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ? ಈ ಕೇಸಲ್ಲಿ, ಸೌಜನ್ಯ ಕೇಸ್ ಅಥವಾ ಅಲ್ಲಿ ಆಗಿರುವಂತಹ ಅಧರ್ಮದ ಬಗ್ಗೆ ಯೂಟ್ಯೂಬರ್ಸ್ಗೆ ಒಂದು ದೊಡ್ಡ ಕ್ರಾಂತಿ ಮಾಡೇ ಮಾಡ್ತಾರೆ. ಬರೀ ಯೂಟ್ಯೂಬರ್ಸ್ ಯಾರೆಲ್ಲ ಧ್ವನಿ ಎತ್ತಾ ಇದ್ದಾರೆ, ಎಂಡ್ ಆಫ್ ದಿ ಡೇ ಉಂಟಲ್ವಾ,
ಅದು ಹಿಸ್ಟ್ರಿ ಆಗಿ ಉಳಿಯುತ್ತೆ ಸರ್. ಯೂಟ್ಯೂಬರ್ಸ್ ನಿಂದಾಗಿ ಈ ಪ್ರಕರಣ ಬಯಲಿಗೆ ಬಂತು, ಇಂಥವರಿಗೆ ಶಿಕ್ಷೆ ಆಯ್ತು ಅನ್ನುವಂತ ವಿಚಾರದಲ್ಲಿ 100% ಕ್ರಾಂತಿ ಆಗೇ ಆಗುತ್ತೆ ಸರ್. ಈಗ ನನ್ನ ಪ್ರಕರಣದ ಬಗ್ಗೆ ಯೂಟ್ಯೂಬರ್ ಒಬ್ಬ ಹೈಕೋರ್ಟ್ಗೆ ಹೋದ, ನನ್ನ ಹೈಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದೇನೆ ಆ ಚಾನಲ್ಗೋಸ್ಕರ. ಸೊ ಅದೇ ರೀತಿ ಯೂಟ್ಯೂಬರ್ಸ್ ನಿಂದಾಗಿ ಈ ಪ್ರಕರಣ ಬಯಲಿಗೆ ಬಂತು, ಇಂಥ ಅಧರ್ಮಿಗಳು ಹೊರಗಡೆ ಬಂದ್ರು ಅನ್ನುವಂತ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಬೆಂಚ್ ಮಾರ್ಕ್ ಆಗಿ ಉಳಿಯುತ್ತೆ ಎಂಡ್ ಆಫ್ ದಿ ಡೇ 100%. ಅದ್ರಲ್ಲಿ ಡೌಟೇ ಇಲ್ಲ. ಯಾಕೆಂತ ಹೇಳಿದ್ರೆ ಸ್ಯಾಟಲೈಟ್ ಮಾಧ್ಯಮಗಳು ಮಾತಾಡ್ತಾ ಇಲ್ಲ, ದೊಡ್ಡವರು ಯಾರು ಕೂಡ ಇದ್ರ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ, ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಮುಂದೆನೆ ಬರ್ತಾ ಇಲ್ಲ. ಬರೀ ಯೂಟ್ಯೂಬರ್ಸ್ ಒಬ್ಬ ಸಮೀರ್ ಅಂತಹ ವಿಡಿಯೋದಿಂದ ಇಡೀ ಜನರಿಗೆ ಈಗ ಗೊತ್ತಾಯ್ತು. ಸೊ ಅದೇ ರೀತಿ ಈಗ ಎಳೆಯಾಗಿ ಬಿಚ್ಚಿರ್ತಾ ಇದ್ದಾರೆ. ಸೊ ಆಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಹಾಗೆ ಆಗ್ತಾರೆ. ಕೋರ್ಟಿನ ಮನವರಿಕೆಗೂ ಕೂಡ ಬಂದಿದೆ ಬರೀ ಯೂಟ್ಯೂಬ್ ನ ವಿಡಿಯೋದಿಂದ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಕೋರ್ಟಿಗೂ ಅರ್ಥ ಆಗಿದೆ ಬರೀ ಯೂಟ್ಯೂಬ್ ನ ವಿಡಿಯೋದಿಂದ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಕ್ರಾಂತಿ ಆಗೇ ಆಗುತ್ತೆ ಯೂಟ್ಯೂಬರ್ಸ್ ಇಂದ. ಸೊ ಈಗ ಡಿಜಿಟಲ್ ಮಾಧ್ಯಮ ಇರೋದ್ರಿಂದ ಒಂದಷ್ಟು ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ, ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ, ಮತ್ತೆ ಸರ್ಕಾರಕ್ಕೂ ಕೂಡ ಪ್ರೆಷರ್ ಬೀಳ್ತಾ ಇದೆ. ಸ್ಯಾಟಲೈಟ್ ಮಾಧ್ಯಮ ನನಗೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಸರ್. ಅವರ ಬದುಕುವ ಜೀವನವೇ ಈ ರೀತಿ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಹಾಗಾಗಿ ಅವರು ಕಮರ್ಷಿಯಲ್ ಇಲ್ಲದೆ ಬದುಕೋದಿಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಸ್ಯಾಟಲೈಟ್ ನಲ್ಲಿ ನಾವು ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಆಳ ಅಗಲಗಳು ಗೊತ್ತು, ಹಾಗಾಗಿ ಅದನ್ನ ಹೇಳಲೇಬೇಕು. ಸರ್ ಅಪರಾಧಿಗಳು ಎಷ್ಟು ಜನ ಇದ್ದಾರೆ ಸರ್? 5 ಜನ 6 ಜನ ಇದ್ದಾರೆ. ನಾನು ನಿಮಗೆ ಜಡ್ಜ್ಮೆಂಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಬ್ರೇಷನ್ಸ್ ಅಂಡ್ ಕಂಟ್ಯೂಷನ್ಸ್ ಇಲ್ಲಿ 4 ಆರ್ಮ್, ಇಲ್ಲಿ ಒಂದು ತಿರುಚಿದ ಗಾಯ, ಮತ್ತೆ ರಕ್ತ ಹೆಪ್ಪುಗಟ್ಟುವಿಕೆ ಇಲ್ಲಿದೆ ಸರ್, ಇಲ್ಲಿದೆ ಬೆನ್ನಲ್ಲಿದೆ, ಕಾಲಿದು ಇದಿಲ್ಲ ಅಲ್ವಾ ತೊಡೆ, ಇಲ್ಲಿದೆ ಈ ಕಡೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಈ ಕೈ ಇಟ್ಕೊಂಡು ಕಾಲು ಇಟ್ಕೊಂಡು ಅವಳ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕೈ ಒಬ್ಬ ಇನ್ನೊಂದು ಕಾಲು ಇಟ್ಕೊಂಡು ಅತ್ಯಾಚಾರ ಮಾಡ್ಕೊಂಡು 4 ಜನ 100% ಇದ್ದೇ ಇದ್ದಾರೆ. 4 ಜನಕ್ಕಿಂತ ಜಾಸ್ತಿ ಇದ್ದಾರೆ ಅನ್ನೋಂಥ ನಂಬಿಕೆ ನನಗೆ ಇದೆ. ಯಾಕಂತ ಹೇಳಿದ್ರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾದ್ರೆ ನಿಮಗೆ ಆ ಸ್ಕ್ರೀನ್ ಶಾಟ್ ಕಳಿಸ್ತೇನೆ, ನಾನು ಮಾತಾಡಬೇಕಾದ್ರೆ ಅದನ್ನ ಹಾಕಿ ಮೇಲ್ಗಡೆ ಗೊತ್ತಾಗುತ್ತೆ. ಅಬ್ರೇಷನ್ಸ್ ಆ್ಯಂಡ್ ಕಂಟ್ಯೂಷನ್ಸ್ ಇಲ್ಲೆಲ್ಲ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ವಲ್ವಾ ವೆಜಿನ ಬ್ಲೀಡಿಂಗ್ ಆಗ್ತಾ ಇತ್ತು ಸರ್, ಕಂಪ್ಲೀಟ್ ಆಗಿ ಬ್ಲೀಡಿಂಗ್ ಆಗ್ತಾ ಇತ್ತು. ವಲ್ವಾ ಅದಲ್ಲಿ ಮಣ್ಣು ತುರುಕಿದ್ದಾರೆ. ಮತ್ತೆ ಅದು ಒಂದು ಏನೋ ವರ್ಡ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಹೆರಿಗೆ ಆದಾಗ ಸೊ ಆ ವೆಜ್ಜಿನ ಏನೋ ಹೊಡೆಯುತ್ತೆ, ಆ ಟೈಮ್ ಆ ರೀತಿ ಇತ್ತು ಅಂತೇಳಿ. ಸೊ ಅಷ್ಟು ಅಂದರೆ ಚಿತ್ರಹಿಂಸೆ ಅನುಭವಿಸಿದ್ದಾರೆ. ಒಬ್ಬನಿಂದ ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂದರೆ ಆ ಪಾರ್ಟ್ ಎಸ್ಪೆಷಲಿ ಆ ಪಾರ್ಟ್ ನಿಮಗೆ ಎಷ್ಟು ಜನ ಮಾಡಿರ್ಬೋದು ಅಂತೇಳಿ ಅರ್ಥ ಆಗುತ್ತೆ. ಮತ್ತು ಕೋರ್ಟಲ್ಲೂ ಕೂಡ ಹೇಳಿದ್ದಾರೆ 1ಕ್ಕಿಂತ ಜಾಸ್ತಿ ಜನ ಇದರಲ್ಲಿ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಫೈನಲಿ ಇನ್ ಫ್ಯೂಚರ್ ಸರ್ ಇಷ್ಟೆಲ್ಲ ಹೋರಾಡ್ತಿದ್ದಾರೆ, ಇಷ್ಟೆಲ್ಲ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಸಿಮ್ರು, ಈ ಥರ 1000 ಜನ ಮೊನ್ನೆ ಹೋರಾಟ ಆಗಿದ್ರೆ ಅದಕ್ಕೆ ಸಾಕ್ಷ್ಯ ರೂಪವಾಗಿ ಜನ ಬಂದು ನಿಂತ್ಕೊಳ್ಳೋರು ಗೊತ್ತಾಗ್ತಿತ್ತು ಎಲ್ರಿಗೂ. ಇನ್ ಫ್ಯೂಚರ್ ಶಿಕ್ಷೆ ಆಗುತ್ತೆ, ಈ ಕೇಸ್ ಒಂದು ತಾರ್ಕಿಕ ಲಾಜಿಕಲ್ ಎಂಡ್ ಸಿಗುತ್ತೆ ಅಂತ ನಂಬ್ತಿರ? ಈಗ ಕೊಂದವರು ಯಾರು ಬೇಕಲ್ಲ ಸರ್, ಸೌಜನ್ಯ ಅತ್ಯಾಚಾರ ಮಾಡಿದವರು ಯಾರು ಅಂತೇಳಿ ಬೇಕೇ ಅಲ್ವಾ? ಹಾಗಾದ್ರೆ ಯಾರ ಫೈಲ್ಯೂರ್ ಇಲ್ಲಿ? ಇಡೀ ಇಂಡಿಯಾಗೆ ಸೇಮ್ ಸರ್ ಇದು. ಒಬ್ಬ ಅತ್ತರವಾಗಿ ಕ್ರೂರವಾಗಿ ಬಿಸಾಡಿ ಹೋಗಿದ್ದಾರೆ ಒಬ್ಳು ಹೆಣ್ಣು ಮಗಳನ್ನು ಅಂತೇಳಿ. ಭಾರತ ಮಾತೆಯ ತರ ನಾವು ಗೌರವಿಸ್ತೀವಿ, ನೋಡ್ತೀವಿ, ಸನಾತನಿ ಅಂತೇಳಿ ಮಾತಾಡ್ತಾರೆ ಕೆಲವರು. ಸೊ ಹಾಗಾದ್ರೆ ಅವಳನ್ನು ನನಗೆ ನೀವು ಈ ಮಾತು ಹೇಳಿದ್ಮೇಲೆ ದೊಡ್ಡ ಲಾಯರ್ಗಳು ಮಾಧ್ಯಮಗಳಲ್ಲಿ ಇದೇ ಸೌಜನ್ಯ ಪರ ಅಲ್ಲದೆ ಇರೋರು ಒಂದಿಷ್ಟು ಬಹಳ ಬುದ್ಧಿಜೀವಿಗಳು ಅಂತ ಇದೇ ಮೀಡಿಯಾದಲ್ಲಿ ಕುತ್ಕೊಂಡು, ಸರ್ ನಿಮಗೆ ಗೊತ್ತಾ ಸರ್ ಕ್ರೈಮ್ ರೇಟ್ಗಳಲ್ಲಿ ಕೋರ್ಟ್ಗಳಲ್ಲಿ ಕನ್ವಿಕ್ಷನ್ಸ್ ರೇಟ್ ಇರೋದೇ 95% ಜಾಸ್ತಿ ಅಕ್ವಿಟ್ ಆಗೋದು, ಕನ್ವಿಕ್ಷನ್ ಆಗೋ ರೇಟೇ 0.00 ಸಮಥಿಂಗ್, ಹಂಗಾಗಿ ಇದಕ್ಕೂ ಆಗೋದಿಲ್ಲ ಅಂತ ಈ ತರ ಬಡಬಡಿಸ್ತಾರೆ. ಅವ್ರು ಹೇಳೋ ಮಾತುಗಳಿದು. ನಿಮ್ ಕಾಲ ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಸರ್, ಇಂಥ ಬೇರೆ ಪ್ರಕರಣ ಅಂತ ಹೇಳಿದ್ರೆ ಸಾಕ್ಷಿ ಮತ್ತೊಂದು ಮಗದೊಂದು ಬರಬೇಡಿ ಅಂತ ಹೇಳಿ ಹೇಳ್ತಾರೆ. ಸೊ ನಾನು ಹೇಳುವಂಥದ್ದು ಬೇರೆ ಬೇರೆ ಪ್ರಕರಣದಲ್ಲಿ ಸರ್, ರೇಪ್ ಪ್ರಕರಣದಲ್ಲಿ ಇಂಥವರೇ ಅಂತೇಳಿ ಗೊತ್ತಾಗಿದೆ ಸರ್, ಇಂಥವರೇ ಅಂತೇಳಿ ಗೊತ್ತಾಗಿದೆ, ಶಿಕ್ಷೆನೂ ಕೂಡ ಆಗಿದೆ ಸರ್. ಅವರು ಬೇರೆ ಬೇರೆ ಪ್ರಕರಣದಲ್ಲಿ ಡೆಲ್ಲಿದ್ದು ಆಗಿರ್ಬೋದು, ಮತ್ತೆ ಕೋಲ್ಕತ್ತಾದ್ದು ಆಗಿರ್ಬೋದು, ಇದ್ರಲ್ಲೂ ಆಯ್ತಪ್ಪ ಸಂತೋಷ್ ರಾವೇ ಆಗಿದ್ರೆ ಗಲ್ಲಿಗೇರಿಸಿ ಯಾಕೆ ಬಿಟ್ಟಿದ್ದೀರಾ? ನಾವು ಕೇಳುವಂಥದ್ದು ಸಂತೋಷ್ ರಾವೇ ಆಗಿದ್ರೆ ಯಾಕೆ ಬಿಟ್ಟಿದ್ದೀರಾ? ಯಾರ ಫೈಲ್ ಯುವರ್? ಪೊಲೀಸ್ ಇಲಾಖೆದ್ದು, ಡಾಕ್ಟರ್ಸ್ ಇದ್ದು, ಕರ್ನಾಟಕ ರಾಜ್ಯಕ್ಕೆ, ಇಡೀ ಇಂಡಿಯಾಕ್ಕೆ ಇದು ಸೇಮ್, ಈ ಭಾರತ ದೇಶಕ್ಕೆ ಸೇಮ್ ಸರ್ ಇದು. ಸೊ ಆಗಿರ್ಬೇಕಾದ್ರೆ ಯಾರು ಅಂತೇಳಿ ಫೈಂಡ್ ಔಟ್. ಹಾಗಾದ್ರೆ ಸಂತೋಷ್ ರಾವ್ ಯಾವ ರೀತಿ ನಿರಪರಾಧಿಯಾಗಿ ಬಂದ ಅಂತೇಳಿ ಬೇಕಲ್ವಾ ಸರ್? ಏನ್ ಕಾರಣ ಏನು ಇದಕ್ಕೆ? ಸಾಕ್ಷಿಯನ್ನು ಕಲೆಕ್ಟ್ ಮಾಡೋಕೆ ಅಥವಾ ಏನೋ ಶಿಕ್ಷೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು? ಕೋರ್ಟ್ ಇರೋದು ಯಾಕೆ? ಪೊಲೀಸರು ಇರೋದು ಯಾಕೆ?
ರಾಜಕಾರಣಿಗಳು ಸರ್ಕಾರ ಇರೋದು ಯಾಕೆ ಹಾಗಾದ್ರೆ? ವಿಚಾರ ಮಾಡಿದವರನ್ನು ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನನಗೆ ನ್ಯಾಯ ಬೇಕು, ಬೇರೆ ವಿಚಾರದಲ್ಲಿ ನನಗೆ ನ್ಯಾಯ ಬೇಕು ಅಂತೇಳಿ ಹೋರಾಡ್ತಾರಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಬೇರೆ ಪ್ರಕರಣದಲ್ಲಿ ಫ್ಯಾಮಿಲಿಯವರೆಗೂ ಒಂದಷ್ಟು ದುಡ್ಡು ಕೊಡ್ತಾರೆ, ಅವರು ಅಲ್ಲಿ ಮುಚ್ಚುತ್ತಾರೆ. ಸೊ ಹಾಗಾಗಿ ಅವರಿಗೆ ಕನ್ವಿಕ್ಟ್ ಆಗುದಿಲ್ಲ. ಒಂದಷ್ಟು ಪ್ರಕರಣದಲ್ಲಿ ಮುಚ್ಚೋಗುತ್ತೆ, ಸಾಕ್ಷಿಗಳು ಕೂಡ ಹೇಳೋಕೆ ಬರುದಿಲ್ಲ. ಇದರಲ್ಲಿ ಹೇಳ್ತಾ ಇದ್ದಾರೆ ಮರುತನಿಖೆ ಮಾಡಿ ಅನ್ನುವಂತ ವಿಚಾರದಲ್ಲಿ ಆಗಿರ್ಬೇಕಾದ್ರೆ ಯಾಕೆ ಮಾಡೋಕ್ಕಾಗುದಿಲ್ಲ? ಯಾಕೆ? ನಮ್ಗೆ ಈಗ ಬೇಕಿರುವಂತದ್ದು ಇಷ್ಟೇ ಸರ್, ಏನು ಬೇಡ. ಇಲ್ಲಿ ಅವರು ಯಾರು, ಸೌಜನ್ಯವನ್ನು ಅದವರು ಯಾರು, ಇಷ್ಟು ಬೇಕು, ಇದಕ್ಕೆ ಉತ್ತರ ಕೊಡಿ, ಗಲ್ಲಿಗೇರಿಸಿ, ಮತ್ತೆ ಇಂಥದ್ದು ಆಗ್ಬಾರ್ದು. ಅಷ್ಟೇ ನಮ್ದು ಬೇಡಿಕೆ ಇರುವಂಥದ್ದು, ಅಷ್ಟೇ. ಆಯ್ತು ಸರ್, ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ. ಸ್ನೇಹಿತರೆ, ನಾನು ಹೇಳದ್ನಲ್ಲ, ಯಾವುದಾದ್ರೂ ಒಬ್ಬ ವ್ಯಕ್ತಿ ನಿರಂತರವಾಗಿ ಈ ರೀತಿಯಾದಂಥ ಪರಿಶ್ರಮ, ಹೋರಾಟ, ಸೌಜನ್ಯಗಳಿಗೋಸ್ಕರ ನ್ಯಾಯ ಸಿಗಬೇಕು, ಆ ಶಕ್ತಿ ದೇವತೆಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಿರಂತರವಾಗಿ ಈ ಥರ ಸಾವಿರಾರು ಕೇಸ್ಗಳಿದೆ ಅಂತ ಮಾತ್ರ ಇದನ್ನು ಪಕ್ಕಕ್ಕಿಟ್ಟು ಎಲ್ಲ ಕೇಸ್ಗಳು ಇದೇ ಥರ ನಿರಂತರವಾಗಿ ನಡೀತಾ ಇದೆ, ಇದು ಅದರಲ್ಲಿ ಒಂದು 10ರಲ್ಲಿ 1 ಅನ್ನೋದಕ್ಕಿಂತ ಇದರಲ್ಲಿ ಬಹಳ ಕರಾರುವಕ್ಕಾಗಿ ತುಂಬ ಪ್ಲ್ಯಾಂಟಾಗಿ ಏನೋ ಒಂದು ನಡೆದಿದೆ. ಅದು ಇದ್ದಂಥವ್ರು ಉಳ್ಳವರಿಂದಲೇ ನಡೆದಿರೋದ್ರಿಂದಲೇ ಈ ಕೇಸ್ ಈ ಥರದ್ದು ಕಡೆಗಣಿಸಲಿಕ್ಕೆ ಸಾಧ್ಯವಾಗಿದೆ ಅನ್ನೋದು ಇವರು ವಾದ. ಹಾಗಾಗಿ ಅಜಯ್ ಅಂಚನ್ ಅವರ ನಿರಂತರ ಹೋರಾಟ ಹೀಗೆ ಮುಂದುವರಿತಾ ಇರಲಿ. ಅವರು ಈ ಹೋರಾಟಕ್ಕೆ ಧುಮುಕಿದಾಗಿಂದ ಅವ್ರು ಕಳ್ಕೊಂಡಿದ್ದೇ ಹೆಚ್ಚು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅಷ್ಟೊಂದು ಸಬ್ಸ್ಕ್ರೈಬರ್ ಇದ್ದಂಥ ಅದೊಂದು ಚಾನಲ್ ಕಳ್ಕೊಂಡಿದ್ದಾರೆ, ಮತ್ತೊಂದು ಚಾನಲ್ ಮಾಡಿದ್ರು ಅದನ್ನು ಕಳ್ಕೊಂಡಿದ್ದಾರೆ, ಮತ್ತೆ ಫೈಟ್ ಮಾಡ್ತಿದ್ದಾರೆ, ಮತ್ತು ಆ ಚಾನಲ್ ಮತ್ತೆ ಕಮ್ಬ್ಯಾಕ್ ಆಗುತ್ತೆ ಅಂತ. ನಾನು ಅವ್ರ ರೀತಿಯಾಗಿ ಇನ್ನೊಬ್ಬ ಯೂಟ್ಯೂಬರ್ ಆಗಿ ನಾನು ಒಂದು ಡಿಜಿಟಲ್ ನ್ಯೂಸ್ ಚಾನಲ್ನ ಅಲ್ಲಿಗೆ ಆ್ಯಂಕರ್ ಆಗಿ ಹೇಳ್ತಾ ಇದ್ದೀನಿ, ಈ ಥರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ, ಈ ಥರದ ವ್ಯಕ್ತಿಗಳಿಗೆ ಪುಷಪ್ ಮಾಡಿ, ಅವಾಗೆಲ್ಲ ಒಂದು ಕಡೆ ಈ ಥರದ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳಿಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವ್ರನ್ನ ಪರ್ಸ್ನಲಿ ಫೀಲ್ ಮಾಡಿದಾಗ ನನಗೆ ಆ ಥರದೊಂದು ಸತ್ಯಗಳು ಗೊತ್ತಾಯಿತು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಮ್ಮದು ಇಲ್ಲಿ ಬರೀ ಅಳಿಲು ಸೇವೆ ಸರ್ ಅಂತ ಹೇಳಿದ್ರೆ, ರಾಮ ಸೇತುವೆ ಕಟ್ಟಬೇಕಾದ್ರೆ ಅಳಿಲುವೆಗೆ ಹೋಗಿ ಮಾಡಿದ್ದು ಅಷ್ಟೇ. ಮಹೇಶ್ ಶೆಟ್ಟಿ ತಿಮ್ಮರುಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಅವರು ಆಗಿರ್ಬೋದು, ಇಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ನಾವು ಜನಗಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಷ್ಟೇ. ಅದರಲ್ಲಿ ಸ್ವಲ್ಪ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗಿದೆ ಹೊರತು ಬೇರೇನಿಲ್ಲ. ಬಟ್ ಮಹೇಶ್ ಶೆಟ್ಟಿ ತಿಮ್ಮರುಡಿಯನ್ನು ನಾವು ಮೆಚ್ಚಲೇಬೇಕು. ಯಾಕಂತೇಳಿದ್ರೆ 12 ವರ್ಷದಿಂದ, ಈಗ ಬಿಡಿ ಸೋಷಿಯಲ್ ಮೀಡಿಯಾದ 12 ವರ್ಷದ ಹಿಂದೆ ಅವರ ಪ್ರಭಾವ ತುಂಬಾ ಇತ್ತು ಸರ್. ಅವರ ಮಿಸಸ್ ಹತ್ರ ಒಂದ್ಸಲ ಮಾತಾಡಿ ಗೊತ್ತಾಗುತ್ತೆ. ಅವರು ಏನಾದ್ರು ಸದ್ದಾದ್ರಂತೆ, ಅವರ ಮಗು ಚಿಕ್ಕದಿತ್ತು ಆ ಟೈಮಲ್ಲಿ, ಡ್ರಮ್ ಅಲ್ಲಿ ಒಳಗಡೆ ಕೂರಿಸ್ತಾ ಇದ್ರಂತೆ, ಏನಾದ್ರು ಬರ್ತಾರ ಇವರು ಅಟ್ಯಾಕ್ ಮಾಡ್ತಾರ ಅನ್ನುವಂಥ ವಿಚಾರ. ಆ ರೀತಿಯ ಪ್ರಭಾವ ಇದ್ದವರು. ಸೊ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ನಮ್ದು ಒಂದು ಅಳಿಲು ಸೇವೆ ಸರ್ ಅಷ್ಟೇ. ಥ್ಯಾಂಕ್ ಯು. ಎಸ್ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್.